ಒಂದು ದಿನ ತಾಯಿ ಮತ್ತು ಮಗ ಮನೆಯ ಕೋಣೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅಮ್ಮ, ನನಗೊಂದು ದೂರದ ಹಳ್ಳಿಗೆ ವರ್ಗಾವಣೆ ಆಗಿದೆ. ಅಲ್ಲಿನ ಜನರ ದಾಖಲೆಗಳು ಮತ್ತು ಕೆಲವು ಭೂಮಿ ಸಂಬಂಧಿಸಿದ ವಿವರಗಳನ್ನು ಪರಿಶೀಲಿಸುವ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಇವತ್ತೇ ಹೊರಡಬೇಕು. ಕೆಲಸ ಮುಗಿಯಲು ಕೆಲವು ದಿನಗಳಾಗಬಹುದು. ಅದಕ್ಕಾಗಿ ಅಲ್ಲೇ ಉಳಿಯಬೇಕಾಗುತ್ತದೆ. ಈ ವರ್ಗಾವಣೆ ತುಂಬಾ ಮುಖ್ಯವಾದದ್ದು, ಹಾಗಾಗಿ ಹೋಗಲೇಬೇಕು. ಸರಿ ಮಗನೆ, ಕೆಲಸ ಎಷ್ಟು ಮುಖ್ಯವೋ ನನಗೂ ಗೊತ್ತು. ಆದರೆ ಹೊಸ ಊರು ಅಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಎಲ್ಲರ ಜೊತೆ ಒಳ್ಳೆಯದಾಗಿ ಮಾತನಾಡು. ಆದರೆ ಯಾರನ್ನೂ ತಕ್ಷಣ ನಂಬಬೇಡ. ಯಾವುದೇ ತೀರ್ಮಾನವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡ. ಸಮಯಕ್ಕೆ ಊಟ ಮಾಡು. ಆರೋಗ್ಯದ ಕಡೆ ಗಮನ ಕೊಡು. ಇದನ್ನು ಯಾವಾಗ್ಲೂ ನಿನ್ನ ಜೇಬ್ನಲ್ಲಿ ಇಟ್ಕೋ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಹಣೆಗೆ ಹಚ್ಕೊಂಡು ದೇವರನ್ನು ನೆನೆದು ಹೊರಡು. ದೇವರ ಕೃಪೆ ಯಾವಾಗ್ಲೂ ನಿನ್ನ ಜೊತೆಯಲ್ಲಿರಲಿ. ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡ. ಯಾವ ಪರಿಸ್ಥಿತಿ ಬಂದರೂ ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಇಟ್ಟುಕೋ. ಅಮ್ಮ, ನನಗೆ ಈ ವಿಭೂತಿ, ಭೂತ ಪ್ರೇತ ಇಂಥದ್ರ ಮೇಲೆ ನಂಬಿಕೆ ಇಲ್ಲ. ನಾನ್ ನಂಬೋದು ನನ್ನ ಕೆಲಸ ಮತ್ತು ನನ್ನ ಕರ್ತವ್ಯವನ್ನು ಮಾತ್ರ. ಆದರೂ ನೀನು ಇಷ್ಟು ಪ್ರೀತಿಯಿಂದ ಕೊಡುತ್ತಿದ್ದೀಯಲ್ಲ, ಸರಿ. ನಿನ್ನ ಖುಷಿಗಾಗಿ ಇದನ್ನು ನನ್ನ ಜೇಬಿನಲ್ಲಿ ಇಟ್ಕೊಳ್ಳುತ್ತೇನೆ. ಸರಿಯಮ್ಮ, ನಾನು ಹೊರಡ್ತೇನೆ. ನೀನು ನಿನ್ನ ಆರೋಗ್ಯದ ಬಗ್ಗೆ ಚೆನ್ನಾಗಿ ಗಮನ ಕೊಡು. ಸಮಯಕ್ಕೆ ಊಟ ಮಾಡು. ಕೆಲಸ ಮುಗಿಸಿಕೊಂಡು ಬೇಗ ವಾಪಸ್ ಬರುತ್ತೇನೆ. ಹೋಗಿ ಬರುತ್ತೀನಿ. ಈ ವರ್ಷದ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಇನ್ನೂ ಸ್ವಲ್ಪ ದಿನಗಳಲ್ಲಿ ಸುತ್ತಮುತ್ತಲಿನ ಎಲ್ಲಾ ಊರುಗಳಿಂದ ಜನರು ಬರ್ತಾರೆ. ಆಗ ಇಲ್ಲಿ ಕಾಲಿಡೋಕೆ ಜಾಗವೂ ಇರೋದಿಲ್ಲ. ವ್ಯಾಪಾರವೂ ಚೆನ್ನಾಗಿ ಆಗುತ್ತದೆ. ದೇವಾಲಯದಲ್ಲಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಥೋತ್ಸವ ಎಲ್ಲವೂ ನಡೆಯುತ್ತವೆ. ಅದಕ್ಕೆ ನಮ್ಮ ಊರಿನ ಜಾತ್ರೆ ಅಂದ್ರೆ ಎಲ್ಲರಿಗೂ ತುಂಬ ಇಷ್ಟ. ಈ ಕೆಲವು ದಿನ ಊರು ತುಂಬಾ ಸಂಭ್ರಮದಿಂದ ಕಂಗೊಳಿಸುತ್ತದೆ. ನಮಸ್ಕಾರ ಅಣ್ಣ. ನಾನು ಹೊಸದಾಗಿ ಈ ಭಾಗಕ್ಕೆ ವರ್ಗಾವಣೆಯಾಗಿ ಬಂದಿರುವ ಅಧಿಕಾರಿ. ಈ ಕಡೆ ಊರುಗಳ ಬಗ್ಗೆ ನನಗೆ ಇನ್ನೂ ಅಷ್ಟಾಗಿ ಪರಿಚಯ ಇಲ್ಲ. ಒಂದು ಮುಖ್ಯವಾದ ಕೆಲಸದ ನಿಮಿತ್ತ ಮಲ್ಲಿಗೇಪುರ ಗ್ರಾಮಕ್ಕೆ ಹೋಗಬೇಕಾಗಿದೆ. ಆ ಊರಿಗೆ ಹೋಗುವ ದಾರಿ ಯಾವುದು ಹೇಳ್ತೀರಾ? ಇಲ್ಲಿಂದ ಎಷ್ಟು ದೂರ ಇದೆ? ದಾರಿ ಸ್ವಲ್ಪ ನಿರ್ಜನವಾಗಿದೆ ಅಂತ ಕೇಳಿದೆ. ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತ ನಿಲ್ಲಿಸಿದೆ. ದಯವಿಟ್ಟು ಸರಿಯಾದ ದಾರಿ ಹೇಳಿ. ಆ ಊರಿನ ಹೆಸರು ಕೇಳಿದ ಕ್ಷಣವೇ ಅವರಿಬ್ಬರ ಮುಖದ ಬಣ್ಣವೇ ಬದಲಾಯಿತು. ಒಬ್ಬರನ್ನೊಬ್ಬರು ಆತಂಕದಿಂದ ನೋಡಿಕೊಂಡ್ರು. ಅವರ ಕಣ್ಣಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಉತ್ತರ ಹೇಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಕೆಲ ಕ್ಷಣ ಮೌನವಾಗಿಯೇ ನಿಂತರು. ಅವರ ಮುಖಭಾವವೇ ಯಾವುದೋ ಭಯಾನಕ ರಹಸ್ಯವನ್ನು ಮರೆಮಾಚುತ್ತಿದ್ದಂತೆ ಕಾಣುತ್ತಿತ್ತು. ಏನ್ ಸಾರ್, ಮಲ್ಲಿಗೆಪುರಕ್ಕೆ ಹೋಗಬೇಕು ಅಂತ ಹೇಳಿದ್ರಾ? ನಿಜವಾಗಿಯೂ ಅಲ್ಲಿಗೆ ಹೋಗ್ತೀರಾ? ಸಾರ್, ಆ ಹೆಸರನ್ನೇ ಕೇಳಿದ್ರೆ ಸಾಕು, ನಮ್ಮ ಊರಿನವರು ಆ ದಾರಿಯ ಕಡೆ ನೋಡ್ಲೂ ಹೆದರುತ್ತಾರೆ. ಯಾಕೆ ಅಂತ ಈಗ ಕೇಳಬೇಡಿ. ದಯವಿಟ್ಟು ಆ ಊರಿನ ಕಡೆ ಮಾತ್ರ ಹೋಗಬೇಡಿ. ನಿಮಗೆ ಗೊತ್ತಿಲ್ಲ ಸರ್, ಮಲ್ಲಿಗೆಪುರ ಈಗ ಮೊದಲಿದ್ದ ಊರಲ್ಲ. ನಮ್ಮ ಮಾತು ಕೇಳಿ ಹಿಂದಿರುಗಿ. ಅಯ್ಯೋ ಅಣ್ಣ, ನಾನು ಒಂದು ದಾರಿ ಕೇಳಿದೆ ಅಷ್ಟೇ. ನೀವಿಷ್ಟೊಂದು ಗಾಬರಿ ಆಗ್ತಿದ್ದೀರಲ್ಲ. ಪರವಾಗಿಲ್ಲ ಬಿಡಿ. ನಿಮ್ಗೆ ಹೇಳಿ ಇಷ್ಟ ಇಲ್ಲ ಅಂದ್ರೆ ಬೇಡ. ನಾನು ಹೋಗಿ ಏನಿದೆ ಅಂತ ನೋಡ್ಕೊಳ್ತೇನೆ. ಅಯ್ಯೋ ದೇವ್ರೆ, ಏನ್ ಕಾದಿದೆಯೋ ಏನೋ. ಎಷ್ಟೇ ಹೇಳಿದ್ರೂ ಕೇಳಲೇ ಇಲ್ಲ. ಆ ದಾರಿಯಲ್ಲೇ ಹೊರಟುಬಿಟ್ಟ. ದೇವ್ರೆ, ಅವನಿಗೇನೂ ಆಗದಿರ್ಲಿ. ಇಂತಹ ಕತ್ತಲಲ್ಲಿ ಮುಂದೆ ಹೋಗೋದು ಸರಿಯಲ್ಲ. ಮಳೆಯೂ ಜೋರಾಗಿದೆ. ಬೈಕ್ ಓಡಿಸೋದೇ ಕಷ್ಟವಾಗುತ್ತಿದೆ. ನನಗೆ ವರ್ಗಾವಣೆ ಆಗಿರುವ ಊರು ಇದೇ ದಿಕ್ಕಿನಲ್ಲಿರಬೇಕು. ಆದರೆ ಈ ಕತ್ತಲೆಯಲ್ಲಿ ಸರಿಯಾದ ದಾರಿಯೇ ಕಾಣುತ್ತಿಲ್ಲ. ಮೊದಲು ಎಲ್ಲಾದರೂ ಆಶ್ರಯ ಸಿಕ್ಕರೆ ಸಾಕು. ಅಯ್ಯೋ, ಅಲ್ಲಿ ಒಂದು ಮನೆ ಕಾಣುತ್ತಿದೆ. ಮಳೆ ಕಡಿಮೆ ಆಗುವವರೆಗೂ ಅಲ್ಲೇ ನಿಂತು ನಂತರ ಹೊರಡೋಣ.
ಅಬ್ಬಾ, ಸ್ವಲ್ಪವಾದರೂ ಮಳೆಯಿಂದ ತಪ್ಪಿಸ್ಕೊಂಡೆ. ಈ ಮಳೆ ಇನ್ನೂ ಎಷ್ಟು ಹೊತ್ತು ಹೀಗೆ ಸುರಿಯುತ್ತೋ ಏನೋ. ತುಂಬಾ ತಡವಾಗ್ಬಿಟ್ಟಿತು. ಮಳೆ ನಿಂತ ತಕ್ಷಣ ಇಲ್ಲಿಂದ ಹೊರಡಬೇಕು. ಸದ್ಯ ಈ ಮನೆ ಸಿಕ್ಕಿದ್ರಿಂದ ಮಳೆಯಿಂದ ತಪ್ಪಿಸ್ಕೊಂಡೆ. ಇಲ್ದಿದ್ರೆ ದಾರಿಯಲ್ಲೇ ಸಿಕ್ಕಿ ಹಾಕ್ಕೊಳ್ತಿದ್ದೆ. ಕೊನೆಗೂ ಮನೆಗೆ ಬಂದು ಮುಟ್ಟಿದೆ. ಮನೆ ಚೆನ್ನಾಗೇ ಇದೆ. ಸರಿ, ನಾಳೆಯಿಂದ ಕೆಲಸ ಶುರು ಮಾಡೋಣ. ಇವತ್ತು ತುಂಬಾ ಸುಸ್ತಾಗಿದೆ. ಮೊದಲು ಮಲಗಿಬಿಡೋಣ. ಇಡೀ ದಿನದ ಪ್ರಯಾಣದ ಆಯಾಸದಿಂದ ಅವನು ಗಾಢ ನಿದ್ರೆಗೆ ಜಾರಿದ. ಆದರೆ ಮಧ್ಯರಾತ್ರಿ ಆಗುತ್ತಿದ್ದಂತೆ ಕೋಣೆಯ ಒಂದು ಮೂಲೆಯಿಂದ ದಟ್ಟ ಹೊಗೆ ನಿಧಾನವಾಗಿ ಹರಡತೊಡಗಿತು. ಮರುದಿನ ಬೆಳಿಗ್ಗೆ ಅಧಿಕಾರಿ ತನ್ನ ಸಮೀಕ್ಷೆಯ ಕೆಲಸವನ್ನು ಆರಂಭಿಸಿದ. ಊರಿನ ಹಲವರನ್ನು ಭೇಟಿ ಮಾಡಿ ಆ ಊರಿನ ಇತಿಹಾಸ ಮತ್ತು ಅಲ್ಲಿನ ಜನರ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಾ ಹೋದ. ಆದರೆ ಮಾತಿನ ಮಧ್ಯೆ ಯಾರನ್ನೇ ಕೇಳಿದರೂ ಒಂದೇ ಎಚ್ಚರಿಕೆ: ಸಾರ್, ಆ ಜಾಗದ ಕಡೆ ಮಾತ್ರ ಹೋಗಬೇಡಿ, ಅಲ್ಲಿ ಹೋಗುವುದು ಒಳ್ಳೆಯದಲ್ಲ. ಅಷ್ಟೇ ಹೇಳಿ ಎಲ್ಲರೂ ಮೌನವಾಗುತ್ತಿದ್ದರು. ಇದರಿಂದ ಅಧಿಕಾರಿಯ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು. ಆದರೆ ಊರಿನವರ ಎಚ್ಚರಿಕೆಯ ಮಾತುಗಳನ್ನು ಅವನು ಲೆಕ್ಕಿಸಲೇ ಇಲ್ಲ. ಅವು ಕೇವಲ ಭಯದ ಮಾತುಗಳಿರಬಹುದು ಎಂದುಕೊಂಡ. ರಾತ್ರಿಯಾಗುತ್ತಿದ್ದಂತೆ ಯಾರಿಗೂ ಏನೂ ಹೇಳದೆ ಒಬ್ಬನೇ ಆ ಹಳೆಯ ಮನೆಯ ಕಡೆ ಹೊರಟ. ಆ ರಾತ್ರಿ ಅವನನ್ನು ಏನು ಎದುರು ನೋಡುತ್ತಿತ್ತೋ ಅವನಿಗೆ ಅದರ ಸಣ್ಣ ಸುಳಿವೂ ಇರಲಿಲ್ಲ. ಇದೇನಾ ಆ ಮನೆ? ದೂರದಿಂದ ನೋಡಿದಷ್ಟು ಹಳೇದಾಗಿ ಕಾಣ್ತಿಲ್ಲ. ನೋಡಿದ್ರೆ ಸಾಕಷ್ಟು ಚೆನ್ನಾಗೇ ಇದೆ. ಇಷ್ಟು ದೊಡ್ಡ ಮನೆಯನ್ನು ನೋಡಿ ಎಲ್ಲರೂ ಯಾಕೆ ಹೆದರ್ತಿದ್ರೋ? ಸುತ್ತಲೂ ಎಷ್ಟು ನಿಶ್ಶಬ್ದವಾಗಿದೆ. ಆದರೂ ಇಲ್ಲಿ ಯಾರಾದರೂ ವಾಸ ಮಾಡ್ತಿರ್ಬಹುದಲ್ಲ. ಬಹುಶಃ ಊರ್ನವರು ಸುಮ್ಮನೆ ಭಯಪಟ್ಟು ಮಾತಾಡಿರ್ಬೋದು. ನೋಡಿದ್ರೆ ನನಗಂತೂ ಏನೂ ವಿಚಿತ್ರವಾಗಿ ಕಾಣಿಸ್ತಿಲ್ಲ. ಏಯ್, ಇಲ್ಲಿ ಯಾಕೆ ಬಂದೆ? ಈ ಮನೆ ಹತ್ತಿರ ಬರಬಾರ್ದು ಅಂತ ಯಾರೂ ಹೇಳಿಲ್ವಾ? ನೀವು ಹೊರಗಿನಿಂದ ಬಂದವರು, ಈ ಜಾಗದ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ. ಇದೇ ರೀತಿ ಮೊದಲು ಒಬ್ಬ ಬಂದಿದ್ದ. ನಂತರ ಅವನಿಗೇನಾಯ್ತೋ ಯಾರಿಗೂ ಗೊತ್ತಾಗಲಿಲ್ಲ. ನನ್ನ ಮಾತು ಕೇಳು, ಈಗಲೇ ಇಲ್ಲಿಂದ ಹೋಗು. ಒಂದು ಕ್ಷಣವೂ ಇಲ್ಲಿ ನಿಲ್ಬೇಡ. ಹೋಗು, ಈಗಲೇ ಹೋಗು. ವೃದ್ಧ ಯಾಕೆ ಹಾಗೆ ಹೇಳಿದ? ಆ ಊರಿನ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಯಾಕೆ ಹೆದರಿದ್ರು? ಇದ್ರ ಹಿಂದೆ ಏನೋ ಇದೆ. ಆದ್ರೆ ಏನೋ? ನಾಳೆ ಎಲ್ಲವೂ ಗೊತ್ತಾಗುತ್ತದೆ. ಏನಿದು? ಇದು ಹೇಗೆ ಅಲುಗಾಡ್ತಿದೆ? ಯಾರಿದನ್ ಮಾಡ್ತಿದ್ದಾರೆ? ಏನಿದು? ಯಾರಲ್ಲಿ? ಯಾರಿದ್ದೀರಾ? ಏನಾಗ್ತಿದೆ ಇಲ್ಲಿ? ಆದರೆ ಎಷ್ಟೇ ಕಾದರೂ ಯಾವುದೇ ಉತ್ತರ ಕೇಳಿಸಲಿಲ್ಲ. ಕೋಣೆಯೊಳಗೆ ಮತ್ತೆ ಅದೇ ಭಯಾನಕ ಮೌನ ಆವರಿಸಿತು. ನಡೆದದ್ದನ್ನು ನೆನೆದು ಅವನ ಮನಸ್ಸಿನಲ್ಲಿ ಆತಂಕ ಇನ್ನಷ್ಟು ಹೆಚ್ಚಾಯಿತು. ಬಹುಶಃ ನನ್ನ ಭ್ರಮೆಯೇ ಇರಬಹುದು ಎಂದು ತನ್ನನ್ನೇ ಸಮಾಧಾನಪಡಿಸಿಕೊಂಡು ನಿಧಾನವಾಗಿ ಹಾಸಿಗೆಯ ಮೇಲೆ ಮಲಗಿದ. ಆದರೆ ಅವನ ಕಣ್ಣಿಗೆ
ನಿದ್ರೆ ಸುಲಭವಾಗಿ ಬರಲಿಲ್ಲ. ಆ ವಿಚಿತ್ರ ಘಟನೆ ಅವನ ಮನಸ್ಸನ್ನೇ ಕಾಡುತ್ತಿತ್ತು. ಕೊನೆಗೆ ಆಯಾಸಕ್ಕೆ ಸೋತು ಚಿಂತೆಯಲ್ಲೇ ಕಣ್ಣು ಮುಚ್ಚಿದ. ಊರಿನಲ್ಲಿ ಜಾತ್ರೆ ಆರಂಭವಾಗಿತ್ತು. ಊರಿನ ಬಹುತೇಕ ಜನರೆಲ್ಲ ಜಾತ್ರೆಯಲ್ಲೇ ಸೇರಿದರು. ಎಲ್ಲೆಡೆ ದೀಪಗಳ ಬೆಳಕು, ಜನರ ಸಂಭ್ರಮ ಮತ್ತು ಗದ್ದಲ ತುಂಬಿಕೊಂಡಿತ್ತು. ಬಹುತೇಕ ದೇವಾಲಯದ ಸುತ್ತಮುತ್ತ ಜನರಿಂದ ಕಿಕ್ಕಿರಿದು ಹೋಗಿತ್ತು. ಮಕ್ಕಳು ಆಟಿಕೆಗಳನ್ನು ಖರೀದಿಸುತ್ತಿದ್ದರು. ಕೆಲವರು ಅಂಗಡಿಗಳಲ್ಲಿ ತಿಂಡಿಗಳನ್ನು ಸವಿಯುತ್ತಿದ್ದರು. ಇನ್ನೂ ಕೆಲವರು ಜಾತ್ರೆಯ ಸಂಭ್ರಮವನ್ನು ಸವಿಯುತ್ತಿದ್ದರು. ಊರಿನ ಬಹುತೇಕ ಜನರೆಲ್ಲರೂ ಅಲ್ಲಿಯೇ ಸೇರಿದ್ದರು. ಊರಿನ ಹಿರಿಯರು, ಗ್ರಾಮದ ಮುಖ್ಯಸ್ಥರು ಸಹ ಜಾತ್ರೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾ ಜನರೊಂದಿಗೆ ಮಾತನಾಡುತ್ತಿದ್ದರು. ಚೆನ್ನಾಗಿದೆ, ಊರ್ನವರೆಲ್ಲ ಇಲ್ಲೇ ಇದ್ದಾರೆ. ಈಗ ಆ ಹಳೆ ಮನೆ ಕಡೆ ಯಾರ ಗಮನವೂ ಇರೋದಿಲ್ಲ. ಆ ವೃದ್ಧನೂ ಇಲ್ಲೇ ಕಾಣಿಸ್ತಿದ್ದಾನೆ. ಇದೇ ಸರಿಯಾದ ಸಮಯ. ಯಾರಿಗೂ ಅನುಮಾನ ಬರದಂತೆ ಆ ಮನೆಗೆ ಹೋಗಿ ಎಲ್ಲವನ್ನೂ ಪರಿಶೀಲಿಸಬೇಕು. ಆದರೆ ಅದರ ಮೊದಲು ದೇವರ ದರ್ಶನ ಮಾಡ್ಕೊಂಡು ಹೋಗ್ತೇನೆ. ಮನಸ್ಸಿಗೂ ಸ್ವಲ್ಪ ಧೈರ್ಯ ಬರ್ತದೆ. ಇಂದು ಏನೇ ಆದ್ರೂ ಆ ಮನೆಯ ರಹಸ್ಯವನ್ನು ತಿಳಿಯದೆ ಹಿಂದಿರುಗುವುದಿಲ್ಲ. ಅಲ್ಲಿ ಏನು ಅಡಗಿದೆಯೋ ಅದರ ಸತ್ಯವನ್ನು ಕಂಡುಹಿಡಿಯುತ್ತೇನೆ. ನಾನು ಒಬ್ಬ ಅಧಿಕಾರಿ. ಎಷ್ಟೋ ಕಠಿಣ ಪ್ರಕರಣಗಳನ್ನು ಬಗೆಹರಿಸಿದ್ದೇನೆ. ಎಷ್ಟೋ ರಹಸ್ಯಗಳನ್ನು ಪತ್ತೆ ಹಚ್ಚಿದ್ದೇನೆ. ಆದರೆ ಈ ಊರಿಗೆ ಬಂದ ಮೇಲೆ ನಡೆಯುತ್ತಿರುವ ಘಟನೆಗಳಿಗೆ ಮಾತ್ರ ಯಾವುದೇ ಉತ್ತರ ಸಿಗುತ್ತಿಲ್ಲ. ನನ್ನ ಕರ್ತವ್ಯ ಸತ್ಯವನ್ನು ಹುಡುಕುವುದು. ಜನರು ಭಯದಿಂದ ಮೌನವಾಗಿರಬಹುದು, ಆದರೆ ನಾನು ಮೌನವಾಗುವುದಿಲ್ಲ. ಆ ಮನೆಯ ಹಿಂದೆ ಅಡಗಿರುವ ರಹಸ್ಯ ಏನೇ ಇರಲಿ, ಅದನ್ನು ಕಂಡುಹಿಡಿಯದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ದೇವರೇ, ಇದುವರೆಗೂ ನನ್ನ ಧೈರ್ಯ ಮತ್ತು ನನ್ನ ಬುದ್ಧಿಯನ್ನೇ ನಂಬಿದ್ದೆ. ಆದರೆ ಇಂದು ನಿನ್ನ ಆಶೀರ್ವಾದವೂ ಬೇಕಾಗಿದೆ. ನನಗೆ ಸರಿಯಾದ ದಾರಿ ತೋರಿಸು. ಈ ರಹಸ್ಯದ ಸತ್ಯವನ್ನು ತಿಳಿಯುವ ಶಕ್ತಿ ಕೊಡು.